ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಆರಾಮದಿರ ಅನ್ಕೊತೀನಿ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಒಳಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನು ಮಾತಾಡೋದೈತೆ ಅಂತಂದ್ರೆ, ಎಲ್ಲ ಮಕ್ಕಳು ಈ ನಡುವೆ ಬುಕ್ಸ್ ಓದೋಗಿಂತ ಜಾಸ್ತಿ ಕೈಯಲ್ಲಿರೋದೇನು ಹೇಳ್ರಿ, ಮೊಬೈಲ್, ಸ್ಕ್ರೀನ್, ಟಿ ವಿ. ಇದೆಲ್ಲದಕ್ಕೂ ಕಾರಣ ಏನು? ಸೊ ನಾನು ಲಾಸ್ಟ್ ವಿಡಿಯೋ ಒಳಗೆ ಒಂದು ಶಾರ್ಟ್ಸ್ ಹಾಕಿದ್ದೆ ಆ್ಯಕ್ಚುಲಿ ಲಾಸ್ಟ್ ಟೈಮ್. ಏನಂತಂದ್ರೆ, ಏನಾದರೂ ಪೇರೆಂಟ್ಸ್ ಹೇಳಿದ್ರೆ ಜಾಸ್ತಿ ಮಕ್ಕಳು ಹೋಗಿ ಕೇಳೋದು ಸಿರಿ, ಗೂಗಲ್ಗೆ ಆನ್ಸರ್, ಏನೋ ಎಕ್ಸ್ಪೀರಿಯನ್ಸಿಂದ ಏನೋ ಪೇರೆಂಟ್ಸ್ ಹೇಳ್ತಾ ಇದ್ರೆ ಅದನ್ನು ಹೋಗಿ ಗೂಗಲ್ಗೆ ಕ್ವಶನ್ ಕೇಳಿ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೋತಾರೆ. ನಿಮಗೂ ಇದೇ ಥರ ಆಗ್ತಿದ್ರೆ ಕಮೆಂಟ್ ಮಾಡಿರಿ ಅಂತ ನಂಗೆ ಎಷ್ಟೊಂದು ಜನ ಪೇರೆಂಟ್ಸ್ ಹೇಳಿದ್ರೆ. ಈ ಥರ ಮೋಸ್ಟ್ ಆಫ್ ದ ಪೇರೆಂಟ್ಸಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗತೈತಿ. ಇದು ರೀಸನ್ ಏನು ಆ್ಯಕ್ಚುಲಿ? ನನ್ನ ಪ್ರಕಾರ ಗೂಗಲ್ಗೆ ಕ್ವಶನ್ ಕೇಳೋದು ತಪ್ಪಿಲ್ಲ. ಗೂಗಲ್ ಈಸ್ ಗುಡ್, ಬಟ್ ಗೂಗಲ್ ಎಲ್ಲ ಲೈಫ್ ಎಕ್ಸ್ಪೀರಿಯನ್ಸನ್ನು ಮಕ್ಕಳಿಗೆ ಕೊಡೋಂಗಿಲ್ಲ. ಅದು ಮಕ್ಕಳಿಗೆ ಅವೇರ್ನೆಸ್ ಇರೋಂಗಿಲ್ಲ. ಆ್ಯಕ್ಚುಲಿ ಗೂಗಲ್ ಸರ್ಚ್ ಅಂತಂದ್ರೆ ಎಲ್ಲ ಬೇರೆ ಬೇರೆ ಥರ ಬರ್ತೈತಿ. ಸೊ ಅಕಾಡೆಮಿಕಲಿ ಏನಾದರೂ ಇದ್ರೆ, ನಾಲೆಜ್ ಪರ್ಪಸ್ ಏನಾದರೂ ಇದ್ರೆ, ಟೆಕ್ನಿಕಲ್ ಥಿಂಗ್ಸ್ ಏನಾದ್ರು, ದ್ಯಾಟ್ಸ್ ಫೈನ್. ಬಟ್ ಇವಾಗ ಮಕ್ಳು ಏನೋ ಒಂದು ಎಕ್ಸ್ಪೀರಿಯನ್ಸಿಂದ ಪೇರೆಂಟ್ಸ್ ಹೇಳ್ತಿರ್ತಾರಂದ್ರೆ ಹೋಗಿ ಎಲ್ಲ ಸರ್ಚ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಆ ಅವೇರ್ನೆಸ್ ಇಲ್ಲ. ಪೇರೆಂಟ್ಸ್ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಆದ್ರೆ ಗೂಗಲ್ ಆಗಲಿ, ಸಿರಿ ಆಗಲಿ, ನಿಮಗೆ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಆನ್ಸರ್ ಮಾಡ್ತಿರ್ತೈತಿ. ಆದ್ರೆ ಅದು ಯಾವತ್ತೂ ಎಮೋಷ್ನಲ್ ಸಪೋರ್ಟ್ ಕೊಡೋಂಗಿಲ್ಲ. ಆಮೇಲೆ ಮಕ್ಕಳಿಗೆ ಎಷ್ಟೊಂದು ಟ್ಯಾಲೆಂಟ್ ಐತಿ, ಅವರಿಗೆ ಅದಕ್ಕೆ ಎಲ್ಲ ಅದ್ರೊಳಗೆ ಆನ್ಸರ್ ಸಿಗ್ತಿರೋದ್ರಿಂದ ಅವ್ರ ಥಿಂಕಿಂಗ್ ಪ್ರೊಸೆಸ್ ಕಡಿಮೆ ಆಗತೈತಿ ಅಂಥೇಳಿ ಅವ್ರಿಗೆ ಅದು ಅವೇರ್ನೆಸ್ ಇರೋಂಗಿಲ್ಲ. ಸೊ ಪೇರೆಂಟ್ಸ್ ಹೇಳಕ್ಕೆ ಹೋದ್ರೆ ಸಮ್ಟೈಮ್ಸ್ ಪೇರೆಂಟ್ಸ್ ಕಡಿಮೆ ಟ್ರಸ್ಟ್ ಮಾಡಿ ಎಲ್ಲ ಹೋಗಿ ಗೂಗಲಿಗೆ ಕೇಳಿ ತಮ್ಮ ಟ್ಯಾಲೆಂಟನ್ನು ತಾವು ಮಕ್ಕಳು ಕಡಿಮೆ ಮಾಡ್ಕೊಳತ್ತಾರ ಅಂಥೇಳಿ ಅವ್ರಿಗೆ ಅವೇರ್ನೆಸ್ ಇರೋಂಗಿಲ್ಲ. ಸೊ ಇದಕ್ಕೆ ನನಗೇನು ಅನಿಸ್ತೈತಿ ರೀಸನ್ನ, ನನಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ರೀಸನ್ಸ್ ಏನು ಅನ್ನಿಸ್ತಾವಂತಂದ್ರೆ, ಮಕ್ಕಳಿಗೆ ಆ ಬಾಂಡ್, ರಿಲೇಷನ್ನ ಪೇರೆಂಟ್ಸ್ ಜೊತೆ ಕಡಿಮೆ ಆಗಿ ಆ್ಯಕ್ಚುಲಿ ಸ್ಕ್ರೀನ್ ಅವ್ರ ಫ್ರೆಂಡ್ ಆಗಿಬಿಟ್ಟೈತಿ ಈ ನಡುವೆ ಮಕ್ಕಳಿಗೆ. ಸೊ ಅವ್ರಿಗೆ ಆ್ಯಕ್ಚುಲಿ ಅದು ಇಟ್ಸ್ ನಾಟ್ ಗುಡ್. ಆ್ಯಕ್ಚುಲಿ ಅದು ಒಂದು ಪ್ರಕಾರ ಹೇಳ್ಬೇಕಂತಂದ್ರೆ ಅದು ಅವ್ರಿಗೆ ಲಾಸ್. ಅದು ಅವರಿಗೆ ಅವೇರ್ನೆಸ್ ಬರಬೇಕು ಸ್ಲೋಲಿ, ಗ್ರ್ಯಾಜುವಲಿ. ಯಾವಾಗಲೂ ಮಕ್ಕಳಿಗೆ ಏನೋ ಒಂದು ಫಸ್ಟ್ ಡೇ ಸೆಕೆಂಡ್ ಡೇ ಹೇಳಿದ್ರೆ ಯಾವ ಮಕ್ಕಳಿಗೂ ಅರ್ಥ ಆಗಂಗಿಲ್ಲ. ಮೇ ಬಿ ಎವ್ರಿ ಡೇ ಹೇಳ್ಕೊತ ಹೋಗೋದ್ರಿಂದ, ಅವಾಯ್ಡ್ ಮಾಡ್ಕೊತ ಹೋಗೋದ್ರಿಂದ ಸ್ಕ್ರೀನ್ ಅವೇರ್ನೆಸ್ ಸ್ಲೋಲಿ ಆ್ಯಂಡ್ ಪೇರೆಂಟ್ಸ್ ಜೊತೆ ಕನೆಕ್ಷನ್ ಆಗಲಿ ಬರ್ತೈತಿ ಅಂಥೇಳಿ ನನಗೆ ಅನಿಸ್ತೈತಿ. ನಿಮಗೆಲ್ಲ ಏನು ಅನಿಸ್ತೈತಿ ರೀ? ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.